ಹಾಯ್, ಇವತ್ತಿನ ಒಂದು ರೆಸಿಪಿ ತುಂಬ ಈಸಿಯಾಗಿ ಮಾಡ್ತಕ್ಕಂಥ ಸಾಂಬಾರು. ಡೈಲಿ ನಿಮಗೆ ಯೋಚನೆ ಆಗಿರುತ್ತಲ್ಲ, ಏನಪ್ಪ ಈ ಸಾಂಬಾರು ಮಾಡಿದ್ರು ಮಕ್ಕಳು ಏನು ಡೈಲಿ ಬೇಳೆ ಸಾರು ಮಾಡ್ತೀಯಾ, ಸೊಪ್ಪಿನ ಸಾರು ಮಾಡ್ತೀಯಾ ಅಂತಿದ್ದಾರಾ. ಸೊ ಹಾಗಾದರೆ ಯೋಚನೆ ಮಾಡಬೇಡಿ, ಸಿಂಪಲ್ ಆದ ರೆಸಿಪಿನ ನಿಮ್ಮ ಮುಂದೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. 1 ಈರುಳ್ಳಿ, 2 ಟೊಮೆಟೊ, 1 ಸ್ಪೂನ್ ಎಣ್ಣೆ, 1 ಏಲಕ್ಕಿ, ಹಾಗೆ ಒಂದು ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಇದೆಲ್ಲವನ್ನು ಕೂಡ ನಾವಿಲ್ಲಿ 1 ಸ್ಪೂನ್ ಎಣ್ಣೆಯಲ್ಲಿ ಹುರ್ಕೊಬೇಕಾಗತ್ತೆ. ನೋಡಿ, 1 ರಿಂದ 2 ನಿಮಿಷ ಸಾಕಿದ್ದಕ್ಕೆ. ಸ್ವಲ್ಪ ಜಸ್ಟ್ ಅದು ನಮಗೆ ಹಸಿ ಸ್ಮೆಲ್ಲೆಲ್ಲ ಹೋದರೆ ಸಾಕು, ಅಷ್ಟಾದರೆ ಸಾಕು. ಓಕೆ, ಈ ರೆಸಿಪಿಗೆ ನೀವು ಬೇಕಾದರೆ ಬೆಳ್ಳುಳ್ಳಿನ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಗೆ ಇಲ್ಲಿ ಯಾವುದೇ ಕಾಯಿ ತುರಿ ಹಾಕಬೇಕು ಅದು ಯಾವುದ್ರದ್ದು ಅವಶ್ಯಕತೆ ಇಲ್ಲ. ಸೊ ಕಾಯಿ ಇಲ್ದಿರನ ನಾವು ಈ ರೆಸಿಪಿನ ಮಾಡ್ಬೋದು. ಸೊ ಇದರ ಟೇಸ್ಟ್ ಹೇಗೆ ಬರುತ್ತೆ ಅಂದರೆ, ಸೇಮ್ ದೇವಸ್ಥಾನದಲ್ಲಿ ನಾವು ಏನು ಸಾಂಬಾರುಗಳನ್ನೆಲ್ಲ ತಿಂತೀವಲ್ಲ ಆ ಥರ ಬರುತ್ತೆ. ನಿಮಗೆ ಬೇಡ ಅಂದರೆ ಆನಿಯನ್ ಕೂಡ ಸ್ಕಿಪ್ ಮಾಡಿ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ವಿತೌಟ್ ಆನಿಯನ್ ಸಾಂಬಾರು ಕೂಡ. ಓಕೆ, ಈ ರೆಸಿಪಿನ ಮಸ್ಟ್ ಟ್ರೈ ಅಂತಲೇ ನಾನಿಲ್ಲಿ ಹೇಳ್ತೀನಿ ನಿಮಗೆ. ಸೊ ಇದೆಲ್ಲ ಹುರಿತಿದ್ದಂಗೆ 1 ಕಪ್ಪಷ್ಟು ಬೇಯಿಸಿರ್ತಕ್ಕಂಥ ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ಕಡಲೆಬೇಳೆಯಲ್ಲಿ ಕೂಡ ಪ್ರೋಟೀನ್ ಕಂಟೆಂಟ್ ಹೈ ಇರೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ವೆಜಿಟೇರಿಯನ್ಗೆಲ್ಲ ಪ್ರೋಟೀನ್ ಕೂಡ ಸಿಗುತ್ತೆ. ಸೊ 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಹಾಗೆ 2 ರಿಂದ 3 ಸ್ಪೂನಷ್ಟು ಸಾಂಬಾರು ಪೌಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಸ್ಪೂನು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಕೂಡ ಲೋ ಫ್ಲೇಮಲ್ಲಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ಕಂಟಿನ್ಯೂಸ್ ಆಗಿ ನಾವು ಅದನ್ನು ಕೈ ಬಿಡ್ತಾರೆ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಅದೆಲ್ಲ ನಿಮಗೆ ಮಿಕ್ಸ್ ಆಗ್ತಿದೆ ಅಂತ ಅನ್ನಿಸ್ತಿದ್ದಂಗೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ಕೂಡ ಇಲ್ಲಿ ನಾನು ನೆನೆಸಿಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಆಗ್ತಿದ್ದಂಗೆ ಆ ಹುಣಸೆಹಣ್ಣನ್ನೆಲ್ಲನೂ ಕೂಡ ಅದರ ರಸ ಚೆನ್ನಾಗಿ ಬರುತ್ತಲ್ಲ, ಆವಾಗ ಅದನ್ನು ಕೂಡ ಇಲ್ಲಿ ಸ್ಕ್ವೀಸ್ ಮಾಡಿಬಿಟ್ಟು ಇದೇನು ನಾವು ಹಾಕ್ಕೊಂಡಿರ್ತೀವಲ್ಲ ಹುರಿಯೋಕ್ಕೆ ಅದಕ್ಕೇ ಸೇರಿಸ್ಕೊಳ್ಳಿ. ಓಕೆ, ಫ್ಲೇಮ್ನ ಆಫ್ ಮಾಡಬೇಡಿ. ಸ್ವಲ್ಪ ಅದು ಆ ಹುಳಿಯಲ್ಲಿ ಸ್ವಲ್ಪ ಅದು ಬೇಯಬೇಕು, ಆವಾಗಲೇ ಅದರ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ. ಸೊ ಅದೆಲ್ಲ ಕಂಟಿನ್ಯೂಸ್ ಆಗಿ ಒಂದು 3 ನಿಮಿಷ ಸಾಕು. ಇಷ್ಟಾದರೆ ಅದೆಲ್ಲ ನೋಡಿ ಈಗ ಸೈಡ್ಗೆಲ್ಲ ಅದು ಕುದೀತಾ ಇರುತ್ತಲ್ಲ, ಇಷ್ಟು ಸ್ಟಾರ್ಟ್ ಆದರೂ ಕೂಡ ನಮಗೆ ಸಾಕು. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಒಂದು 5 ರಿಂದ 10 ನಿಮಿಷ ತಣ್ಣಗಾಗೋಕ್ಕೆ ಬಿಟ್ಬಿಡಿ. ಇದೆಲ್ಲ ಆರ್ತಿದ್ದಂಗೆ ನೀವು ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಕೊಂಡು ತುಂಬ ಫೈನ್ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ಇದನ್ನು ರುಬ್ಕೊಳ್ಳಿ. ಓಕೆ, ಈ ಥರ ನೋಡಿ ಕಂಟಿನ್ಯೂಸ್ ಆಗಿ ಇದನ್ನು ಹೀಗೆ ಕೈಯಾಡಿಸ್ತಾನೆ ಇರಬೇಕು. ಇದನ್ನ ಆರಕ್ಕೆ ಬಿಟ್ಬಿಡೋಣ. ಬಿಟ್ಬಿಟ್ಟು ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ರುಬ್ಕೊಂಡು ಬಂದರೆ ಆಯಿತು. ಓಕೆ, ಇವಾಗ ರುಬ್ಬಿರ್ತಕ್ಕಂಥ ಮಸಾಲ ಏನಿರುತ್ತಲ್ಲ ನೋಡಿ, ಇಷ್ಟು ಫೈನ್ ಆದರೆ ಸಾಕು. ಹಾಗೆ ಇನ್ನೊಂದು ಕಡೆ ಸಾಂಬಾರು ಮಾಡೋಕ್ಕೆ 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಇಂಗು, ಇದೆಲ್ಲ ಕೂಡ ಒಗ್ಗರಣೆ ಸಿಡಿತಿದ್ದಂಗೆ ನೀವು ಇದೇನು ರುಬ್ಬಿ ಇಟ್ಕೊಂಡಿರ್ತೀವಲ್ಲ ಇದನ್ನೆಲ್ಲನೂ ಆ ಮಿಕ್ಸ್ನ ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋದು. ಇಲ್ಲಿ ನೋಡಿ, ನಾನು ಯಾವುದೇ ಕಾಯಿನೂ ಹಾಕ್ಕೊಳ್ತಾ ಇಲ್ಲ, ತೊಗರಿಬೇಳೆ ಆ ಥರ ಅದನ್ನು ಏನು ಬೇಯಿಸ್ಕೊಳ್ಬೇಕು ಅದೇನೂ ಇಲ್ಲ. ಜಸ್ಟ್ 1 ಬಟ್ಲಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಓಕೆ, ಡೈಲಿ ಒಂದೇ ಥರದ ಸಾಂಬಾರು ತಿಂದು ಬೋರ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಈ ಥರ ಸಾಂಬಾರನ್ನ ನೀವು ಟ್ರೈ ಮಾಡಿ. ಹಾಗೆ 1-2 ಏಲಕ್ಕಿ ಸಿಪ್ಪೆಗಳನ್ನ ಹಾಕ್ತಾಯಿದ್ದೀನಿ. ಓಕೆ, ಇಲ್ಲಿ ಬೇಳೆನ ಕುದಿಸ್ಬಿಟ್ಟು ಇಟ್ಟಿರತಕ್ಕಂಥ ನೀರು, ಆ ನೀರನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ, ಇದು ಸ್ವಲ್ಪ ಸಿಮಿಲರ್ ಆಗಿ ಒಬ್ಬಟ್ಟು ಸಾರು ಥರನೇ ಇರುತ್ತೆ, ಬಟ್ ಒಬ್ಬಟ್ಟು ಸಾರಲ್ಲ. ಸೊ ಓಕೆ, 1 ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಯೋಕ್ಕೆ ಬಿಟ್ಬಿಡಬೇಕು. ಒಂದು 5 ರಿಂದ 10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಬೇಕು. ಇಲ್ಲಿ ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಓಪಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ.